ಹಾಯ್ ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆನೇ ಎದ್ದು ಕಾಫಿ ಮಾಡ್ತಾಯಿದ್ವಿ. ನಾನು ನನ್ನ ಮಗ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಅವನು 4:15ಗೆ ಎದ್ದಿದ್ದ. ನಾನು 5 ಗಂಟೆಗೆ ಎದ್ದಿದ್ದೆ. ಅಮ್ಮ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಮಾಡಿಕೊಡಮ್ಮ ಅಂತ ಹೇಳ್ದೆ. ಕಾಫಿ ಮಾಡಿಕೊಡ್ತಾಯಿದ್ದೆ. ಭಾನುವಾರ ಇವತ್ತು ಅವನದು ಬರ್ತಡೇ ಇತ್ತು. ಇನ್ನು 11:30ಗೆ ಅವನಿಗೆ ಟ್ಯೂಷನ್ ಇತ್ತು. ಟ್ಯೂಷನ್ಗೆ ಹೋಗೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವನಿಗೂ ತಲೆಗೆಲ್ಲ ಎಣ್ಣೆ ಹಚ್ಚಿ, ಮೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ, ಸ್ನಾನ ಮಾಡ್ಕೊಳ್ಳೋಕೆ ಮುಂಚೆ ಎಣ್ಣೆ ಎಲ್ಲ ಹಚ್ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಟ್ಯೂಷನ್ಗೆ ಹೋಗೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ರೆಡಿ ಮಾಡಿಕೊಂಡೆ. ಲಾಸ್ಟ್ ಇಯರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ. ಬೆಳಗ್ಗೆ ಸ್ಕೂಲ್ಗೆ ಹೊರ್ಟೋಗಿದ್ದ. ಸಂಜೆ ಹೋಗೋಣ ಅಂದ್ಕೊಂಡ್ವಿ. ಸಂಜೆ ಚೆಸ್ದು ಟೂರ್ನಮೆಂಟ್ ಇತ್ತು, ಅಲ್ಲಿ ಹೊರ್ಟೋಗಿದ್ದ. ಅದನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ ಅಂದ್ಬಿಟ್ಟು, ಸರಿ ಇನ್ನು ಇವತ್ತು ನೀನು ಟ್ಯೂಷನ್ಗೆ ಹೋಗೋಕ್ಕೆ ಮುಂಚೆ ಸಂಜೆ ಎಲ್ಲ ಅಂದ್ಕೊಳ್ಳೋದು ಬೇಡ, ಬೇಗನೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಹೊರಟ್ವಿ. ಆದರೆ ದೇವಸ್ಥಾನ ಮಾತ್ರ ಬಾಗಿಲು ಮುಚ್ಚಿಬಿಟ್ಟಿತ್ತು. 10:00ವರೆಗೆ ಹೋದ್ವಿ, ಆದ್ರೂ ಬಾಗಿಲು ಮುಚ್ಚಿತ್ತು. ಸರಿನಾ ಬರ್ತಾ ದೋಸೆ ಮತ್ತು ಇಡ್ಲಿ ಹೋಟೆಲಲ್ಲಿ ತೊಗೊಂಬಂದ್ವಿ. ಅವನು ಅಮ್ಮ ಏನು ಮಾಡಬೇಡ, ಮಧ್ಯಾಹ್ನ ಮಾಡ್ತೀಯಂತೆ ಅಂತ ಹೇಳಿಬಿಟ್ಟು ಅವ್ನಿಗೆ ಟೈಮ್ ಆಗಿತ್ತು. 11:30 ಆಗೋಗ್ಬಿಟ್ಟಿತ್ತು. ಇನ್ನು ನಾನು ಮಧ್ಯಾಹ್ನ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಜಾಮೂನ್ಗೆ ಒಂದು MTR ಜಾಮೂನ್ ಪೌಡ್ರಿತ್ತು. ಅದಕ್ಕೇ ಸ್ವಲ್ಪ ಹಾಲು ಹಾಕ್ಕೊಂಡು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡೆ. ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ನೆನೆಯೋಕೆ ಇಟ್ಕೊಂಡೆ. ಇದಕ್ಕೇನು ನಾನು ಖೋವಾ ಮತ್ತು ಏನೂ ಮಿಕ್ಸ್ ಮಾಡಿಲ್ಲ. ಬರೀ ಜಾಮೂನ್ ಹಿಟ್ಟು ಮಿಕ್ಸ್ ಏನು ಬರುತ್ತೆ ಅದಷ್ಟೇ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡೆ. ಅದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಉಂಡೆ ಮಾಡಿಟ್ಕೊಂಡೆ. ಎಷ್ಟು ನಮ್ಗೆ ಯಾವ ಥರ ಬೇಕು ಆ ಥರ ಉಂಡೆ ಮಾಡಿಕೊಂಡೆ. ಇನ್ನು ಪಕ್ಕದಲ್ಲೂ ಸಕ್ಕರೆ ಪಾಕ ಕಾಯಿಸಿಟ್ಟಿದ್ದೆ. ಅದು ಸ್ವಲ್ಪ ಬಿಸಿನೇ ಇರಬೇಕು ಸಕ್ಕರೆ ಪಾಕ, ಆವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದು, ಒಂದು ಹೊಡೆದೋಗ್ಲಿಲ್ಲ, ಅಷ್ಟು ನೀಟಾಗಿ ಬಂದಿದ್ದು ಜಾಮೂನು. ಮತ್ತು ಸಾಫ್ಟಾಗಿದ್ದ ಜಾಮೂನು. ನನಗೊಂದು ಸ್ವಲ್ಪ ಈ ಥರ ಜಾಸ್ತಿ ಗೋಲ್ಡನ್ ಫ್ರೈ ಆಗಿರೋ ಜಾಮೂನ್ ಅಂದರೆ ತುಂಬ ಇಷ್ಟ, ಈ ಥರ ಕಲರ್ ಇರೋವು. ಅದಕ್ಕೆ ಸ್ವಲ್ಪ ಈ ಥರನೇ ಜಾಸ್ತಿ ಗೋಲ್ಡನ್ ಫ್ರೈ ಆಗೋವರೆಗೂ ಕರ್ಕೊಂಡು ಇವಾಗ ನೋಡಿ ಜಾಮೂನ್ ಅದು ಸಕ್ಕರೆ ಪಾಕ ಏನು ಮಾಡಿ ಇಟ್ಕೊಂಡಿದ್ದೆ ಅದರೊಳಗಡೆ ಹಾಕ್ಕೊಂಡೆ. ಇನ್ನು ಅವನಿಗೆ ಗೀ ರೈಸ್ ಅಂದರೆ ತುಂಬ ಇಷ್ಟ, ಅದನ್ನೇ ಮಾಡು ಅಂತ ಹೇಳಿದ್ದ. ಅವನಿಗೋಸ್ಕರ ಗೀ ರೈಸ್ ಮತ್ತು ದಾಲು ಮಾಡಿಟ್ಟೆ. ಜಾಮೂನ್ ನೋಡಿ ಎಷ್ಟು ಸಾಫ್ಟಾಗಿದ್ದಾವೆ. ನಮ್ಮ ಮನೇಲಿ ಜಾಸ್ತಿ ಅದು ಸಕ್ಕರೆ ಪಾಕ ಏನು ತಿನ್ನಲ್ಲ, ಸ್ವಲ್ಪನೇ ಅಷ್ಟೇ ಪಾಕ ಮಾಡ್ಕೊಂಡಿದ್ದೆ. ಇನ್ನು ದಾಲು ಮತ್ತು ಗೀ ರೈಸು ಮಾಡಿ ರೆಡಿ ಮಾಡಿಟ್ಟೆ. ಅವನು ಇನ್ನು 1:30ಗೆ ಬರ್ತಾನೆ ಅವನು ಟ್ಯೂಷನಿಂದ. ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು ಅವನಿಗೆ. ಊಟ ಮಾಡ್ತಾನೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.